ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಶ್ರೀ ಸುಬ್ರಹ್ಮಣ್ಯ ಮೂರ್ತಿ RM1 ಸಂಸ್ಥೆಯ ಸಂಸ್ಥಾಪಕ ಪಾಲುದಾರರಾಗಿ, ಉಪಾಧ್ಯಕ್ಷ ಮತ್ತು ಉತ್ಪನ್ನ ತಂತ್ರಜ್ಞರಾಗಿ ದೂರದೃಷ್ಟಿಯನ್ನು ಹೊಂದಿ ಮುಂದಿನ ಪೀಳಿಗೆಯ ಸಂಪನ್ಮೂಲ ನಿರ್ವಹಣೆಗೆ ಅವಕಾಶ, ಟ್ರ್ಯಾಕಿಂಗ್ ಮತ್ತು ಪೋರ್ಟ್ಫೋಲಿಯೋ ಬುದ್ಧಿಮತ್ತೆಗೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. AI ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮಾಜಕ್ಕೆ ಯಾವ ರೀತಿಯ ಸಹಾಯ ಮಾಡಬಹುದು ಎನ್ನುವುದರ ಬಗ್ಗೆ ನಿರಂತರ ಅಧ್ಯಯನ ನಡೆಸುತ್ತಿದ್ದಾರೆ. ಮಾನವ ನಿರ್ಮಿತ ಇಂಜಿನಿಯರಿಂಗ್ ವ್ಯವಸ್ಥೆಗಳು, ಅದರ ಉಪಯೋಗಗಳು ಹಾಗೂ AI ವ್ಯವಸ್ಥೆಗಳ ಉಪಯೋಗಗಳು ಮತ್ತು ಅದರ ಉತ್ಕೃಷ್ಟತೆಗಳ ಬಗ್ಗೆ ನಿರಂತರ ಸಂಶೋಧನೆ ನಡೆಸುತ್ತಿದ್ದಾರೆ. DVG ಅವರ ಕಗ್ಗಗಳನ್ನು ಆಧರಿಸಿ ಪ್ರಸಾರ ಕಾಣುತ್ತಿರುವ ಕಗ್ಗಕ್ಕೊಂದು ಕಥೆ, ಕಗ್ಗ ಮಂಥನ ಹೊಸ ಪ್ರಯತ್ನ. ಇದು ನಿರಂತರವಾಗಿ ಮುಂದುವರಿಯಲಿ, ಮುಂದಿನ ಜನಾಂಗಕ್ಕೆ ದಾರಿದೀಪವಾಗಲಿ ಎಂದು ಹರಸಿದ್ದಾರೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಂ. ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಮಂಕುತಿಮ್ಮ. ದೇವರೇ, 3 ವರ್ಷ ಆಯಿತು. ನನ್ನಿಂದ ಏನು ತಪ್ಪಾಗಿದೆ ಅಂತ ನೀನೇ ಹೇಳು. ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ನನ್ನ ಹೆಂಡತಿ ಕಣ್ಣೀರು ನೋಡೋಕ್ಕಾಗ್ತಿಲ್ಲ. ಈ ಕಿತ್ತು ತಿನ್ನೋ ಬಡತನನ ಅದು ಯಾವಾಗ ಸರಿ ಮಾಡ್ತೀಯೋ ಏನೋ. ರೀ, ನಮ್ಮನೆಯಲ್ಲಿ ನಗು, ಸಂತೋಷ, ಹಬ್ಬ, ಹರಿದಿನ ಇದೆಲ್ಲ ಅದು ಯಾವ ಕಾಲದಲ್ಲಿ ಕಂಡ್ನೋ ಗೊತ್ತಿಲ್ಲ, ನೆನಪೇ ಇಲ್ಲ. ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ಸುಮಿತ್ರ, ಕಾದ್ ನೋಡೋಣ. ಇವತ್ತು ಗಂಜಿನ ತಿಂಡಿ ಏನೋ ಮಾಡಿಲ್ವಾ? ಅವಲಕ್ಕಿ, ಉಪ್ಪಿಟ್ಟು ದಿನಸಿ ಇದ್ರೆ ತಾನೆ ಮಾಡಿ ಹಾಕಕ್ಕೆ. ನಿಜ ಹೇಳ್ತೇನ್ರಿ, ಒಳಗೆ ಹೋಗಿ ಡಬ್ಬಿಗಳನ್ನ ತೆಗೆದು ನೋಡೋದಕ್ಕೆ ಭಯ ಆಗುತ್ತೆ. ಏನೂ ಇಲ್ಲ ಅಂತ ಗೊತ್ತಿದ್ರು ಮಕ್ಕಳಿಗೆ ತೀರಾ ಒಂಚೂರು ರವೆ ಅವಲಕ್ಕಿ ಸಿಗ್ಬೋದೇನೋ ಅನ್ನೋ ಚಪಲ. ಮತ್ತೆ ಮಕ್ಕಳಿಗೆ ಕೊಟ್ಟೆ? ಇದನ್ನೇ ಕೊಟ್ಟೆ. ಪ್ರತಿ ದಿವಸ ಹಾಗೆ ನಾಳೆ ಹಬ್ಬದ ಅಡುಗೆ ಮಾಡಿ ಹಾಕ್ತೀನಿ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟೆ. ಆ ದೇವರು ನಮಗೆ ಅದಕ್ಕೆ ಥರ ಮೇಲಿಂದ ಮೇಲೆ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾನೋ ಗೊತ್ತಿಲ್ಲ. ನಮಗ್ ಬೇಡ ರೀ ಗಟ್ಟಿ ಪಿಂಡಗಳು. ನಾವು ಹಾಗೆ ಗಾಳಿ ನೀರು ಕುಡ್ಕೊಂಡು ಕಾಲ ಹಾಕ್ಬಿಡ್ತೀವಿ. ಆದ್ರೆ ಮಕ್ಕಳು ಏನ್ ಪಾಪ ಮಾಡಿದ್ರು ರೀ ಅವರು? ಅವ್ರಗಳ ಮೇಲಾದ್ರೂ ಕರುಣೆ ತೋರಿಸ್ಬೇಕಲ್ವಾ? ಬರೋ ಶ್ರಾವಣಕ್ಕೆ 3 ವರ್ಷ ಆಗುತ್ತೆ.
ಮಕ್ಕಳು ಅನ್ನದ ಮುಖ ನೋಡಿ. 3 ವರ್ಷ ಅಂತ ನನ್ನ ಪದೇ ಪದೇ ಹಂಗಿಸ್ಬೇಡ ಸುಮಿತ್ರಾ. 3 ವರ್ಷದಿಂದ ನಾವೇನೂ ಮಾಡದೆ ಕೈ ಕಟ್ಕೊಂಡು ಕೂತಿಲ್ಲ. ಮಾಡೋ ಪ್ರಯತ್ನಗಳನ್ನೆಲ್ಲ ಬಿಡದೆ ಮಾಡ್ತಾ ಇದ್ದೀವಿ. ಪ್ರತಿ ಬಾಗಿಲು ತಟ್ಟಿದ್ದೀವಿ, ಪ್ರತಿ ದಾರಿ ತೊಳೆದಿದ್ದೀವಿ, ಫಲ ಸಿಕ್ಕಿಲ್ಲ ಅಷ್ಟೇ. ಇದು ಹೀಗೆ ಮುಂದುವರೆದ್ರೆ ಏನ್ರಿ ಗತಿ? ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ. ಯೋಚನೆ ಮಾಡಬೇಡ, ಇದಕ್ಕೆಲ್ಲ ಒಂದು ಅಂತ್ಯ ಆಡೋ ಸಮಯ ಬಂದಿದೆ. ಹಾಗಂದ್ರೆ ಏನ್ರಿ? ನೀವು ಸಾಲ ಗೀಲ ಎಲ್ಲ ಯಾರ ಹತ್ರನೂ ಕೇಳಕ್ ಹೋಗ್ಬೇಡಿ. ಈಗಾಗಲೇ ಬೆಟ್ಟದಷ್ಟಿದೆ. ಸಾಲ ಕೊಡೋರು ಯಾರಿದ್ದಾರೆ? ಹೋಗಿ ನಮ್ಮಿಬ್ರು ಜಾತಕ ತಗೊಂಡ್ ಬಾ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಕೂತ್ಕೊಳ್ಳಿ. ತಗೊಳ್ಳಿ, ಇದು ಹಾಕಿ. ಕಳೆದ 3 ವರ್ಷದಿಂದ ಶನಿ ನಿಮ್ಮ ಗುರುವಿನ ಮನೆಯಲ್ಲಿ ಪಟ್ಟಾಗಿ ತಳ ಊರಿದ್ದಾರೆ. ಹಾಗಾಗಿ ನಿಮಗೆ ಈ ಕಷ್ಟಗಳ ಸರಮಾಲೆ. ಇದೆಲ್ಲ ಇನ್ನು ಯಾವಾಗ ಸರಿ ಹೋಗ್ಬೋದು ಗುರುಗಳೇ? ಇನ್ನೂ 2 ವರ್ಷ ನಿಮಗೆ ಇದರಿಂದ ಬಿಡುಗಡೆ ಇಲ್ಲ. ನೀವು ಅನುಭವಿಸಲೇಬೇಕು. ಇನ್ನೂ 2 ವರ್ಷನಾ? ಈಗಾಗಲೇ 3 ವರ್ಷದಿಂದ ಸಾಕಷ್ಟು ನೋವು ಅವಮಾನಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಇನ್ನು 2 ವರ್ಷ ನೀವು ಅನುಭವಿಸಲೇಬೇಕು. ಇದು ಕಟ್ಟಿಟ್ಟ ಬುತ್ತಿ. ನನ್ನ ಜಾತಕದಲ್ಲಿರೋ ದೋಷಕ್ಕೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಬೀಳ್ಬೇಕಾ ಗುರುಗಳೇ? ಇದು ಯಾವ ಸೀಮೆ ನ್ಯಾಯ? ಒಂದೇ ಕುಟುಂಬ ಅಲ್ವೇ? ಮಕ್ಕಳ ದೋಷ ಅಪ್ಪ ಅಮ್ಮಂದರು, ಅಪ್ಪ ಅಮ್ಮಂದರ ದೋಷ ಮಕ್ಕಳು ಹೊರಲೇಬೇಕು. ಗುರುಗಳೇ, ಇದಕ್ಕೆ ಪರಿಹಾರ ಏನೂ ಇಲ್ವೇ? ಪೂಜೆ, ಶಾಂತಿ, ಹೋಮ? ಪರಿಹಾರ ಇದೆ. ಒಂದು ವಿಶೇಷ ಪೂಜೆ ಮಾಡಿಸ್ಬೇಕಾಗುತ್ತೆ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ತೆಗೆದೇ ಇದ್ರೂ ಸ್ವಲ್ಪ ಮಟ್ಟಿಗೆ ತಗ್ಗೋದಂತೂ ಗ್ಯಾರಂಟಿ. ಪೂಜೆ ಎಲ್ಲ ಮಾಡಿಸೋದಿಕ್ಕೆ ಅಂದಾಜು ಎಷ್ಟು ಖರ್ಚಾಗ್ಬೋದು ಗುರುಗಳೇ? ಅತಿ ಕಡಿಮೆ ಅಂದರೂ ಸುಮಾರು ಒಂದು 5,000 ಅಂತೂ ಬೇಕೇ ಬೇಕು. $5,000ನಾ? 5 ರೂಪಾಯಿಗೆ ತತ್ವಾರ ಆಗಿರುವಾಗ 5,000 ಕೊಟ್ಟು ನಮ್ಮ ವಿಧಿನ ಬದಲಿಸ್ಕೋಬೇಕು. ನೋಡು, ಮುಳುಗ್ತಿದ್ದವನಿಗೆ ಆಶ್ರಯ ಆಗಿ ಹುಲ್ಕಡ್ಡಿ ಸಿಗೋ ಥರ ದೇವರು ನಮ್ಗೆ ಈ ಪರಿಹಾರ ಮಾರ್ಗನಾದರೂ ತೋರಿಸ್ಕೊಟ್ಟಲ್ಲ. ಇದರಿಂದ ನಮ್ಮ ಕಷ್ಟಗಳೆಲ್ಲ ಒಂಚೂರಾದ್ರೂ ಪರಿಹಾರ ಆಗಿ 3 ಹೊತ್ತು ಬೇಡ ರೀ, 9 ನಮ್ಮ ಮಕ್ಕಳಿಗೆ ಊಟ ಸಿಕ್ಕಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗುತ್ತೆ. ಸರಿ, ಅದಕ್ಕೆ 5,000 ತರೋದೆಲ್ಲಿಂದ ಹೇಳು? ಬನ್ನಿ ನನ್ನ ಜೊತೆ. ರೀ, ಯಾಕೆ ಏನು ಎತ್ತ ಏನು ಕೇಳ್ದೆ? ಇದನ್ನ ಕಟ್ಟಿ. ಸುಮಿತ್ರಾ, ಹೇಳ್ದಷ್ಟು ಮಾಡ್ರಿ.
ಇದನ್ನ ಅಡ ಇಟ್ಟು 5,000 ತಗೊಂಡ್ ಬನ್ನಿ. ಎಂಥ ಕೆಲಸ ಮಾಡ್ತಿದ್ಯಾ ಸುಮಿತ್ರಾ? ಬೇಡ, ನನ್ನ ಮನ್ಸು ಒಪ್ಪಲ್ಲ. ಮಕ್ಕಳು ಹಸುವಿಂದ ಸೊರಗ್ತಿದ್ರೆ ನನ್ನ ಮನ್ಸು ಒಪ್ಪಲ್ಲ ರೀ. ಬೇರೆ ಏನಾದರೂ ಮಾರ್ಗ ಸಿಗ್ಬೋದಾ ಅಂತ. ಈ ತಾಳಿ ಮಕ್ಕಳ ಹಸುವಿಗಿನ್ನ ದೊಡ್ಡ ಇಲ್ಲ. 5,000 ಅಂದ್ರೆ ಹುಡುಗಾಟ ಅಲ್ಲ ರೀ. ಅವ್ರಿವ್ರ ಕೈಕಾಲು ಹಿಡಿದು ತರೋದಕ್ಕಿಂತ ನೀವೇ ಮಾಡ್ಸಿರೋ ಈ ತಾಳಿನ ಅಡ ಇಟ್ಟು ತರೋದ್ರಲ್ಲಿ ತಪ್ಪೇನಿಲ್ಲ ರೀ. ಚಿನ್ನ ಇರೋದೇ ಕಷ್ಟ ಕಾಲಕ್ಕೆ, ಅನುಕೂಲ ಆದಾಗ ಬಿಡಿಸ್ಕೊಂಡ್ರಾಯ್ತು. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಚಿನ್ನ ಆಡಂಬ್ರ, ಅರ್ಶನದ ಕೊನೆನೇ ಹೆಣ್ಣಿಗೆ ಸೌಭಾಗ್ಯ ರೀ. ಇನ್ನೊಂದ್ಸಲ ಯೋಚನೆ ಮಾಡು ಸುಮಿತ್ರ. ತಾಳಿ ನನ್ನ ಕತ್ತಲ್ಲಿದ್ರೆ ನಾನು ನಿಮ್ಮ ಹೆಂಡತಿ, ಆದ್ರೆ ಮಕ್ಕಳು ಹಸುವಲ್ ಮಲಗಿದ್ರೆ ನನ್ನ ತಾಯಿ ಆಗಲ್ಲ ರೀ. ಎರಡು ವರ್ಷ ಕಳೆದೋಯ್ತು. ಕೇವಲ ಪಂಚಾಂಗಗಳ ಬದಲಾಗವೆ ಹೊರತು ನಮ್ಮ ಮನೆ ಪರಿಸ್ಥಿತಿ ಬದಲಾಗ್ಲೇ ಇಲ್ವಲ್ಲೇ. ಜ್ಯೋತಿಷಿಗಳು ಹೇಳ್ದಾಗೆ ಎಲ್ಲ ಪೂಜೆ ಪುನಸ್ಕಾರನೂ ಮಾಡ್ತಾ ಬಂದಿದ್ದೀವಲ್ಲ. ಪ್ರತಿ ಏಕಾದಶಿಗೆ ನಿಟ್ಟುಪವಾಸ, ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ, ಹಿರಿಯರಿಗೆ ತರ್ಪಣ, ಮುತ್ತೈದೆ ಬ್ರಾಹ್ಮಣರಿಗೆ ಬಾಗಿನ, ಎಲ್ಲಾನು ಮಾಡ್ತಾನೆ ಬಂದಿದ್ದೀವಲ್ಲ. ಅವ್ರು ಮನ್ಸಾಯ ನಮ್ಮನ್ನ ಆಶೀರ್ವಾದ ಮಾಡಿದ್ರು, ದೇವರದಕ್ಕೆ ತಕ್ಕ ಪ್ರತಿಫಲ ಕೊಡ್ಲೇ ಇಲ್ವಲ್ಲ ರೀ. ನಡಿಲಿ, ಇನ್ನು ಎಷ್ಟು ದಿನ ಈ ಪರೀಕ್ಷೆ ಮಾಡಬೇಕು ಅಂತ ಅವನಿಗನ್ಸುತ್ತೋ ಮಾಡ್ಲಿ. ಜೀವ ಇರೋ ತನಕ ತಾನೇ, ಆಮೇಲೆ ಚೀಸವು ಸುಮಿತ್ರಾಳಿಗೆ ಆಶೀರ್ವಾದ ಪೂರ್ವಕಗಳಿಂದ ಅಪ್ಪ ಕಳ್ಸಿರೋದು ರೀ. ಊರಿಂದ ಬಂದಿದೆ, ಅರ್ಶನ ಎಲ್ಲ ಹಾಕಿದ್ದಾರೆ. ಏನೋ ಶುಭ ಸಮಾಚಾರ ಇರಬೇಕು. ಇನ್ನೇನಿರುತ್ತೆ, ಯಾವುದೋ ಮದುವೆನೋ ಮುಂಜಿನೋ ಇರಬೇಕು. ಆದರೂ ನಿಮ್ಮಲ್ಲಿ ಮದುವೆಗಾಗಲಿ ಮುಂಜಿಗಾಗಲಿ ಯಾರು ಇಲ್ವಲ್ಲ. ಇರು ನೋಡೋಣ. ಏನ್ ಬರ್ತಿದ್ದಾರೆ ರೀ? ಪಿತ್ರಾರ್ಜಿತ ಆಸ್ತಿನ ನಿಮ್ಗೆ ಯಾರಿಗೂ ಕೊಡ್ದೇನೆ ಕೊನೆಗೆ ಕೋರ್ಟಲ್ಲಿ ದಾವೆ ಹೂಡೋ ಹಾಗೆ ಮಾಡಿದ್ರಲ್ಲ. ಕಳೆದ ವಾರ ತೀರ್ಪು ನಿಮ್ ತಂದೆ ಕಡೆಗೆ ಆಗಿದೆಯಂತೆ ಕಣೆ. ಅದ್ರಲ್ಲಿ 4 ಎಕರೆ ಜಮೀನು ನಿನ್ನ ಹೆಸರಿಗಾಗಿದೆಯಂತೆ. ಏನು 4 ಎಕರೆನಾ? ಹೌದು ಕಣೆ. ಅದ್ರ ಉಸ್ತುವಾರಿ ಎಲ್ಲ ನೀವೇ ನೋಡ್ಕೋಬೇಕು ಅವಳಿ ಅಂದ್ರೆ ಅಂತ ನಿಮ್ ತಂದೆ ಬರ್ದಿದ್ದಾರೆ. ಇದೆಲ್ಲ ನಮ್ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳೇ ಇರ್ಬೇಕು. ತಡದ್ ಮಳೆ ಜಡದ್ ಬರುತ್ತಂತೆ, ಭಗವಂತ ಕಂಡ್ಬಿಟ್ರೆ ಭಂಡಾರನೇ ಎದುರುಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳೋರು. ಇಷ್ಟು ದಿವಸ ನಾವು ಮಾಡಿದ ಪೂಜೆ ಪುನಸ್ಕಾರ ಯಾವುದು ವ್ಯರ್ಥ ಆಗಿಲ್ಲ ರೀ. ದೇವ್ರು ನಮ್ ಕೈ ಬಿಟ್ಟಿಲ್ಲ. ನಿಜ ಕಣೆ ಸುಮಿತ್ರ, ದೇವ್ರ ವಿಚಾರದಲ್ಲಿ ನನ್ನ ಮನಸ್ಸು ಆಗಾಗ ಚಂಚಲ ಆಗ್ತಾ ಇತ್ತು. ಆದ್ರೆ ನಿನ್ನ ದೃಢವಾದ ನಂಬಿಕೆ ಯಾವ ಅಳಕು ಇಲ್ಲದೆ ಅವತ್ತು ನೀನ್ ಬಿಚ್ಕೊಟ್ಟಲ್ಲ ತಾಳಿ, ಅದರಿಂದ ಇವತ್ತು ನಮ್ಗೆ ಈ ಪ್ರತಿಫಲ ಸಿಕ್ತು. 5 ವರ್ಷ ವ್ಯರ್ಥವಾಗಿ ಕಳೆದೋಯ್ತಲ್ಲ ಅನ್ನೋ ಚಿಂತೆ ಬೇಡ. ಆ ಸಮಯದಲ್ಲಿ ವಿಧಿ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದ್ನೋ ಆ ಕರ್ಮ ಫಲ ನಾವು ಅನುಭವಿಸಿದೀವಿ ಅಷ್ಟೇ. ಆ ಕಾಲ ನಮ್ಗೆ ಕಲ್ಸಿದ ಪಾಠ ನಾವ್ ಇನ್ಯಾವತ್ತೂ ಮರಿಬಾರ್ದು. ನಿಜ ಕಣ್ರಿ. ಇನ್ಮೇಲೆ ವ್ಯಾಪಾರ ವಹಿವಾಟು ಅಂತ ಬಂಡವಾಳ ಹಾಕೋದ್ರ ಬದಲು ನಮ್ಮ ಬೆವರನ್ನೇ ಬಂಡವಾಳವಾಗಿಟ್ಕೊಂಡು ಬಂಗಾರ ಬೆಳೆಯೋಣ. ಭೂತಾಯಿ ನಮ್ಮ ಕೈ ಬಿಡಲ್ಲ. ಗ್ರಹಗತಿ ತಿದ್ದುವನೆ ಜೋಯಿಸನು ಜಾತಕದಿ ಅಂತ ಗುಂಡಪ್ಪನವರು ಸುಮ್ಮನೆ ಹೇಳಿಲ್ಲ. ಯಾರು ಹಣೆ ಬರೋನು ಯಾರು ತಿದ್ದೋಕ್ಕೂ ಆಗಲ್ಲ, ಅಳಿಸೋಕ್ಕೂ ಆಗಲ್ಲ. ಪ್ರತಿಯೊಬ್ಬರು ಅನುಭವಿಸ್ಲೇಬೇಕು. ಪ್ರಸ್ತುತ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಹೇಳುವಂತೆ ಮನುಷ್ಯನ ಜೀವನ ಮೊದಲೇ ನಿಶ್ಚಯವಾಗಿರುತ್ತೆ. ನಾವು ಗ್ರಹಗತಿಗಳನ್ನ ನೋಡಿಕೊಂಡು ನಮ್ಮ ಜೀವನವನ್ನ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎನ್ನುವ ದಾಸವಾಣಿಯಂತೆ ನಾವು ಬಂದದ್ದನ್ನ ಸ್ವೀಕರಿಸ್ತಾ ಪ್ರಯತ್ನಶೀಲತೆಯನ್ನ ಮುಂದುವರಿಸಿಕೊಂಡು ಆತ್ಮವಿಶ್ವಾಸದಿಂದ ಬಾಳನ್ನ ನಡೆಸಬೇಕು ಅನ್ನುವುದು ಈ ಕಗ್ಗದಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಬಿಂಬಿತವಾಗಿದೆ.
ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.